ಮಾಲೂರು ತಾಲೂಕು ಬೆಂಗಳೂರು ಹತ್ರ ಪಕ್ಕದಲ್ಲಿರೋದ್ರಿಂದ ಲ್ಯಾಂಡ್ ಜಮೀನು ವ್ಯಾಲ್ಯೂಷನ್ ತುಂಬ ಜಾಸ್ತಿ ಇದೆ. ಅದರಿಂದ ಅಕ್ರಮಗಳು ಹೆಚ್ಚಿಗೆ ಆಗ್ತಾ ಇದೆ ಮಾಲೂರು ತಾಲೂಕಲ್ಲಿ. ನಾನು ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದು ರೆವಿನ್ಯೂ ಇಲಾಖೆ ಇರ್ಬೋದು, ಸರ್ವೆ ಇಲಾಖೆ ಆಗಿರ್ಬೋದು, ನಗರಸಭೆ ಸಂಬಂಧಪಟ್ಟಂಥವ್ದಿರ್ಬೋದು, ಈ ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಜಮೀನುಗಳನ್ನು ಅಕ್ರಮವಾಗಿ ಮಾಡೋಕ್ಕೆ ಹೋಗುತ್ತವ್ರನ್ನ ಬಲಿ ಹಾಕಬೇಕು ಅಂತೇಳಿ ADLRಗೆ ನಾನೇ ಕಂಪ್ಲೇಂಟ್ ಕೊಡೋಕ್ಕೆ ADLR ನನ್ನ ಹತ್ರ ಹೇಳಿದ್ರು, ನೋಡಿ ಸರ್ ಹಿಂಗೆ ಮಾಡಿದ್ದಾರೆ ಅಂತ. ಫಸ್ಟ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ನಾನು. FIR ಆಗಿದೆ. FIR ಆಗಿ ಅಷ್ಟೇ ಸುಮ್ಮನೆ ಬಿಡಲ್ಲ. ಇದರಿಂದ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಇಲ್ಲದ ತನಿಖೆ ಮಾಡಿ ಅರೆಸ್ಟ್ ಮಾಡಬೇಕು. ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ಒಂದು ಕಡೆ ಆದರೆ ನಿನ್ನೆ ತಹಸೀಲ್ದಾರ್ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಹಸೀಲ್ದಾರು ನನಗೆ ಮಾಹಿತಿ ಕೊಟ್ಟರು, ಲೇಟೇ ಮಾಡಬೇಡಿ, ಅರ್ಜೆಂಟಾಗಿ ಕಂಪ್ಲೇಂಟ್ ಕೊಡಿ ಅಂತ. ಅವರು ಕೂಡ ನೇರವಾಗಿ ಕಂಪ್ಲೇಂಟ್ ಕೊಡೋದ್ರ ಜೊತೆಗೆ ನಿನ್ನೆನೇ FIR ಆಗಿದೆ. ಇಲ್ಲಿ ಅಕ್ರಮವಾಗಿ ಯಾರು ದಾಖಲೆ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಜಾಗಗಳನ್ನ ಲಪ್ಟಾಯಿಸೋಕೆ ಹೋಗ್ತಾ ಇದ್ದಾರೆ, ಇವ್ರನ್ನ ಆದಷ್ಟು ಬೇಗನೆ ಬಲಿ ಹಾಕುವಂಥ ಕೆಲಸ ನಮ್ಮ ತಾಲೂಕಿನ ಆಡಳಿತ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದರಿಂದನೇ ಇವತ್ತು 2 FIR ಆಗಿರೋದು. ಇದು ಮೊದಲಿಂದ ಕೂಡ ಯಾರು ಕೇಳೋರು ಇಲ್ಲದೆ ಮೊದಲಿಂದ ನಡ್ಕೊಂಬಂದುಬಿಟ್ಟಿದೆ. ನಾನು ಈಗ ಒಳಗಡೆ ಮಾತಾಡ್ತಾ ಇದ್ದೆ, ಕೆಲವರು ಈ ದಾಖಲೆ ಸೃಷ್ಟಿ ಮಾಡೋ ಒಂದು ಟೀಮೇ ರೆಡಿ ಇದ್ದಾರೆ. ಅವರೇನು ದೊಡ್ಡ ಶ್ರೀಮಂತಗಳಾಗ್ಬಿಟ್ಟವ್ರೆ ದಾಖಲೆ ಸೃಷ್ಟಿ ಮಾಡೋಂಥವ್ರು. ಯಾವುದೇ ಕಾರಣಕ್ಕೆ ಇನ್ನು ಬಿಡಬಾರ್ದು, ಇಂಥವ್ರು ಬಲಿ ಹಾಕಬೇಕಾಗ್ತದೆ ಅಂಥೇಳಿ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ನಮ್ಮ ಅಧಿಕಾರಿಗಳು ಕೂಡ ಧೈರ್ಯ ತಗೊಂಡು ಕಂಪ್ಲೇಂಟ್ ಕೊಟ್ಟು FIRಗಳಾಕಿ ತನಿಖೆ ಮಾಡೋ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ಇವರು ಯಾರು ಅಂತ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿದ್ದೀನಿ.